7th standard science, curiosity, chapter 1, the ever evolving world of science. ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನ. ಈ ಚಾಪ್ಟರ್ ಅನ್ನ ನೋಡೋಣ. We hope you enjoyed your adventures with curiosity in grade 6. 6ನೇ ತರಗತಿಯಲ್ಲಿ ಕುತೂಹಲ ಇತ್ತು ನಿಮ್ಗ. ಅದರಲ್ಲಿ ನೀವು ಅದನ್ನ ಸಂತೋಷವಾಗಿ ಓದಿದ್ದೀರಾ, ತಿಳ್ಕೊಂಡಿದ್ದೀರಾ. and are now ready to continue your journey. ನಿಮ್ಮ ಪಯಣವನ್ನ ಈಗ ಮುಂದುವರಿಸಿ into the wonderful world of science. ವಿಜ್ಞಾನದ ಅದ್ಭುತ ಪ್ರಪಂಚಕ್ಕೆ ಸಾಗುತ್ತಿದ್ದೀರಾ ಅಂತ. This again is not just a textbook with facts. ಇದು ಬರೇ ಸಂಗತಿಗಳನ್ನ ಒಳಗೊಂಡಂತಹ ಪುಸ್ತಕವಲ್ಲ. It is an invention to question. ಇದು ಪ್ರಶ್ನೆಗಳನ್ನ ಕೇಳುವ, ಟು ಪರ್ಫಾರ್ಮ್ ಎಕ್ಸ್ಪೆರಿಮೆಂಟ್ಸ್, ಪ್ರಯೋಗಗಳನ್ನ ಕೈಗೊಳ್ಳುವ, ಪ್ರಶ್ನೆಯನ್ನ ಕೇಳುವ, ಪ್ರಯೋಗಗಳನ್ನ ಕೈಗೊಳ್ಳುವ, ಅಂಡ್ ಟು ಎಕ್ಸ್ಪ್ಲೋರ್, ಅನ್ವೇಷಣೆ ಮಾಡುವ, ಆಸ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಬ್ಯೂಟಿಫುಲ್ ವರ್ಲ್ಡ್ ವಿ ಲಿವ್ ಇನ್. ನಾವು ವಾಸಿಸುವ ಪ್ರಪಂಚವನ್ನ ಅರಿತುಕೊಳ್ಳುವ ಪಯಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗೈತಿ. ಏನಂದ್ರ ಇದು ನಾವೇನ್ ಸೈನ್ಸ್ ಓದ್ತೀವಲ್ಲ, 7th ಸ್ಟ್ಯಾಂಡರ್ಡ್ ಸೈನ್ಸ್ ಓದ್ತೀವಲ್ಲ, ಅದರದೆಲ್ಲ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ಇಲ್ಲಿಟ್ರ. ಇಂಟ್ರಡಕ್ಷನ್ ಏನೇನೈತಿ ಅಂತ ತುಂಬಾ ಚೆನ್ನಾಗೈತಿ. ಇಂಟ್ರಡಕ್ಷನ್ ಪಾರ್ಟ್ ಅನ್ನ ಇಲ್ಲಿಟ್ರ. ಪರಿಚಯ 7th ಸೈನ್ಸ್ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ಇಲ್ಲಿಟ್ರಿ. ಯಾವ್ಯಾವ ಚಾಪ್ಟರ್ ಬರ್ತಾವು, ಮುಂದೆಲ್ಲ ಏನೇನ್ ಓದ್ತೀರಿ ಅನ್ನೋದ್ರ ಬಗ್ಗೆ ನಾವು ಈ 1ನೇ ಪಾಠ ಚಾಪ್ಟರ್ 1ದಲ್ಲಿ ಸ್ಟಡಿ ಮಾಡ್ತೀವಿ. ದ ವರ್ಲ್ಡ್ ಆಫ್ ಸೈನ್ಸ್ ಕವರ್ಸ್ ಎವ್ರಿಥಿಂಗ್. ವಿಜ್ಞಾನ ಎಲ್ಲವನ್ನ ಒಳಗೊಂಡಿದೆ. ಸ್ಮಾಲ್ ಅಂಡ್ ಲಾರ್ಜ್, ಸಣ್ಣ ಮತ್ತು ದೊಡ್ಡ, ನಿಯರ್ ಅಂಡ್ ಫಾರ್, ಸಮೀಪ ಇರ್ಬೋದು ಅಥವಾ ದೂರ ಇರ್ಬೋದು. We may be looking at a teeny cells inside a leaf. ನಾವು ಎಲೆಯಲ್ಲಿನ ಸಣ್ಣ ಸೂಕ್ಷ್ಮ ಜೀವಿಗಳನ್ನ ಸಹ ನೋಡ್ತೀವಿ. ಆರ್ ಅ ಮೂಮೆಂಟ್ ಆಫ್ ದ ಸನ್ ಅಂಡ್ ದ ಸ್ಟಾರ್. ಹೌದಾ? ಮೂಮೆಂಟ್ ಆಫ್ ದ ಸನ್, ವಿಶ್ವದ ಬಗ್ಗೆ, ಯೂನಿವರ್ಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸನ್ ಅಂತಂದ್ರೆ ದೊಡ್ಡದು, ಗಾತ್ರದಲ್ಲಿ ದೊಡ್ಡದು. ಲೀಫ್, ಎಲೆ ಚಿಕ್ಕದು. ಚಿಕ್ಕದ್ರಿಂದ ದೊಡ್ಡದರವರೆಗೂ ಎಲ್ಲವನ್ನ ಅಧ್ಯಯನ ಮಾಡ್ತೀವಿ ವಿಜ್ಞಾನದಲ್ಲಿ. We may testing out material around us at home. ನೋಡಿ, ಸಪರೇಟಿಂಗ್ ಮಟೀರಿಯಲ್ಸ್. ಏನು ನಾವಲ್ಲಿ ಮಟೀರಿಯಲ್ಸ್ ನ ಸಪರೇಟ್ ಮಾಡ್ತೀವಿ. ಇದು ಮೃದುವಾಗಿದೆ, ಇದು ಗಟ್ಟಿಯಾಗಿದೆ, ಈ ತರ ಗಟ್ಟಿ ಪದಾರ್ಥ, ಮೃದು ಪದಾರ್ಥ, ಹಿಂಗ ಬೇರೆ ಬೇರೆ ಪದಾರ್ಥಗಳನ್ನ ಮನೆಯಲ್ಲಿ ಸಪರೇಟ್ ಮಾಡಿ ಹೇಳ್ತೀವಿ. ಡಿಸ್ಕಸಿಂಗ್ ಹೌ ವಾಟರ್ ಫ್ಲೋಸ್ ಅಂಡರ್ಗ್ರೌಂಡ್. ನೋಡ್ರಿ, ಮತ್ತ ನೀರು ಹೇಗೆ ಸ್ಥಳದಲ್ಲಿ ಸಾಗುತ್ತದೆ, ಹರಿಯುತ್ತದೆ ಅನ್ನೋದನ್ನ ತಿಳ್ಕೊಂತೀವಿ. As we go through the chapter in this book, ನಾವು ಮುಂದೆ ಹೋದಂತೆಲ್ಲ, ಈ ಬುಕ್ ನಲ್ಲಿ ಮುಂದಿನ ಪಾಠಗಳಿಗೆ ಹೋದಂತೆಲ್ಲ, you will start new adventures that challenge your thinking. ನಿಮ್ಮ ಯೋಚನಾ ಶಕ್ತಿಗೆ ಪ್ರಶ್ನೆಯನ್ನ ಹಾಕುತ್ತದೆ. ನಿಮ್ಮ ಯೋಚನಾ ಶಕ್ತಿಗೆ ಒಂದು ಸವಾಲನ್ನು ಹಾಕುತ್ತ. ಎಕ್ಸ್ಪ್ಯಾಂಡ್ ಯುವರ್ ನಾಲೆಜ್. ನಿಮ್ಮ ತಿಳುವಳಿಕೆಯನ್ನ, ನಿಮ್ಮ ಜ್ಞಾನವನ್ನ ಹೆಚ್ಚಿಸುತ್ತದೆ. ಅಂಡ್ ಹೆಲ್ಪ್ ಯು ಬಿಕಮ್ ಆನ್ ಎಕ್ಸ್ಪ್ಲೋರರ್. ನಿಮ್ಮನ್ನ ವಿಶ್ವಕ್ಕೆ ತೆರೆದುಕೊಳ್ಳುವಂತೆ ಮಾಡುತ್ತದೆ. ಮೇಕಿಂಗ್ ಸ್ಮಾಲ್ ಡಿಸ್ಕವರೀಸ್ ಫಾರ್ ಯುವರ್ ಸೆಲ್ಫ್. ನೀವು ಅನ್ವೇಷಣೆಗಳನ್ನ, ನೀವೇ ಸ್ವತಃ ಅನ್ವೇಷಣೆಗಳನ್ನ ಮಾಡಲು, ಚಿಕ್ಕ ಚಿಕ್ಕ ಅನ್ವೇಷಣೆಗಳನ್ನ ಮಾಡುವಂತೆ ಈ ಬುಕ್ ಓದಂತೆಲ್ಲ ಮಾಡುತ್ತದೆ.
ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗೈತಿ. ನೋಡ್ರಿ ಇಲ್ಲೇ ರಾಕೆಟ್ ಅನ್ನು ಮಾಡಿ ಬಿಡ್ತಾ ಇದ್ದಾರೆ. ಹೌದಾ? ಪ್ರತಿ ಪೇಜ್ ನಲ್ಲಿ ಈ ತರ ರಾಕೆಟ್ ಮಾಡಿ ಬಿಡುವಂತಹದ್ದು ಇದನ್ನ ಇಟ್ರ. ಹೌದಾ? ಪಕ್ಷಿ ಬಟರ್ಫ್ಲೈ ಹಾರುವಂತದ ಅದ್ರ ಬಗ್ಗೆನೂ ಸಹ ಹೇಳ್ಯಾರ ಇವ್ರಿಗೆ. ಸಿ, ಬಿಫೋರ್ ವಿ ಡೈವ್ ಇನ್ ಟು ಅವರ್ ಎಕ್ಸೈಟಿಂಗ್ ಜರ್ನಿ, ನಾವು ನಮ್ಮ ಪಯಣವನ್ನು ಮುಂದುವರಿಸುವ ಪೂರ್ವದಲ್ಲಿ ಟೇಕ್ ಅ ಮೂಮೆಂಟ್ ಟು ಅಬ್ಸರ್ವ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಿಸ್ ಬುಕ್. ಈ ಬುಕ್ ಏನನ್ನ ಒಳಗೊಂಡೈತಿ ಅನ್ನೋದನ್ನ ಸ್ವಲ್ಪ ನೋಡ್ರಿ. ಲುಕ್ ಆಟ್ ದ ಪೇಜ್ ನಂಬರ್ಸ್. ನೋಡಿದೀವಲ್ಲ, ಈ ಪೇಜ್ ನಂಬರ್ ನೋಡ್ರಿ ಇಲ್ಲೇ. ಇದು ಪೇಜ್ ನಂಬರ್. ಹೌದಾ? ಎರಡು ಬಟರ್ಫ್ಲೈ ಐತ್ ನೋಡ್ರಿ, ಹಾರ್ಕೋಂತ ಹೋಗ್ತಾ ಇದಲ್ಲ. ಹಾರ್ಕೋಂತ ಹೋಗೋದ್ರ ಬಗ್ಗೆ ಒಂದು ಸೆಂಟೆನ್ಸ್ ಹೇಳ ನೋಡ್ರಿ. ಸಮಥಿಂಗ್ ಸ್ಪೆಷಲ್ ಅಬೌಟ್ ದಿಸ್ ಬುಕ್. Look at the page numbers. They follow playful flight of a butterfly and the soaring of paper plane. ವಿಮಾನವನ್ನು ಮಾಡಿ ಬಿಡ್ತಾ ಇದ್ದಾರೆ ಪೇಪರ್ನಲ್ಲಿ, ಹಾಳೆಯಲ್ಲಿ. Just as a butterfly flutters freely and a paper plane flies into the sky, learning takes flight when curiosity leads the way. ಇದೇ ತರಹ ಬಟರ್ಫ್ಲೈ ಯಾವ ರೀತಿ ಸ್ವತಂತ್ರವಾಗಿ ಹಾರುತ್ತದೆ, ಮತ್ತ ನಾವು ಮಾಡಿಬಿಟ್ಟಂತಹ ಪ್ಲೇನ್, ಪೇಪರ್ ಪ್ಲೇನ್ ಯಾವ ರೀತಿ ಫ್ರೀ ಆಗಿ ಸ್ವತಂತ್ರವಾಗಿ ಹಾರುತ್ತದೆ, ಅದೇ ರೀತಿ ನಿಮ್ಮ ಯೋಚನಾ ಶಕ್ತಿ ಸ್ವತಂತ್ರವಾಗಿ ಯೋಚಿಸುತ್ತದೆ. ನೀವು ಅದೇ ತರ ಸ್ವತಂತ್ರವಾಗಿ ಯೋಚಿಸುತ್ತೀರಿ ಅಂತ. Did you know that something as simple as paper plane inspired real scientific exploration of flight? ನಿಮಗೆ ಗೊತ್ತಾ? ಈ ಸಣ್ಣ ಕಾಗದದ ವಿಮಾನ, ಕಾಗದದ ಹಾರಾಟದ ವಿಮಾನ ನಿಜವಾದ ವಿಮಾನವನ್ನ ಅನ್ವೇಷಣೆ ಮಾಡಲು ಪ್ರೇರಣೆಯಾಯಿತು. ಇದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ವಾವ್! From early inventors studying bird wings. ಮೊದಲಿನ ವಿಜ್ಞಾನಿಗಳು ಹಕ್ಕಿಗಳ ರೆಕ್ಕೆಯನ್ನ ಅಧ್ಯಯನ ಮಾಡಿದ್ರು. To modern engineers designing aircraft, the team of flying started with a simple observation and experiments. ಈ ಅನ್ವೇಷಣೆಗಳು ಮೊದಲು ಹಕ್ಕಿಗಳಿಂದ ಪ್ರೇರಣೆಯನ್ನ ಪಡೆದಂತಹ ಹಕ್ಕಿಗಳ ರೆಕ್ಕೆಯನ್ನ ಪ್ರೇರಣೆಯಾಗಿ ಇಟ್ಟುಕೊಂಡಂತಹ ಮೊದಲಿಗರು ಈಗ ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳು, ದೊಡ್ಡ ದೊಡ್ಡ ವಿಮಾನಗಳನ್ನ ಮಾಡುವಂತಹ ಇಂಜಿನಿಯರ್ಸ್, ದ ಡ್ರೀಮ್ ಆಫ್ ಫ್ಲೈಯಿಂಗ್ ಸ್ಟಾರ್ಟೆಡ್ ವಿತ್ ಅ ಸಿಂಪಲ್ ಅಬ್ಸರ್ವೇಷನ್. ಅವರ ಹಾರಾಡುವ ಕನಸು ಸಣ್ಣ ಸಣ್ಣ ವಸ್ತುಗಳನ್ನ ಗಮನಿಸುವುದರ ಮೂಲಕ ಸಾಧ್ಯವಾಯಿತು. ಸಣ್ಣ ಸಣ್ಣ ಪ್ರಯೋಗಗಳನ್ನ ಕೈಗೊಳ್ಳುವುದರ ಮೂಲಕ ಸಾಧ್ಯವಾಯಿತು. ಸೊ ಆಸ್ ಯು ಟರ್ನ್ ಈಚ್ ಪೇಜ್, ನೀವು ಪ್ರತಿ ಪೇಜ್ ಅನ್ನ ತಿರುವಿದಾಗ, ಲೆಟ್ ಯುವರ್ ಇಮ್ಯಾಜಿನೇಷನ್ ಫ್ಲೈಟ್, ಎಕ್ಸ್ಪ್ಲೋರಿಂಗ್ ನ್ಯೂ ಐಡಿಯಾಸ್, ನೀವು ಹೊಸ ವಿಚಾರಗಳನ್ನ ತಿಳ್ಕೊತೀರಿ. ಡಿಸ್ಕವರಿಂಗ್ ವಂಡರ್ಸ್, ಅದ್ಭುತಗಳನ್ನ ಹುಡುಕುತ್ತೀರಿ. ಅಂಡ್ ರೀಚಿಂಗ್ ಫಾರ್ ದ ಸ್ಕೈ, ನೀವು ಆಕಾಶವನ್ನ ಮುಟ್ಟುತ್ತೀರಿ. ವಾ ವಾ ನಿಜವಾಗ್ಲೂ ಕ್ಯೂರಿಯಾಸಿಟಿ ಉಂಟು ಮಾಡತ್ ಬಿಡ್ರಿ ಇದು ಬುಕ್. ನೆಕ್ಸ್ಟ್ ನೋಡೋಣ. ಟು ಡು ದಿಸ್ we have step out of this book, step out of the classroom perhaps, and experiment the world through activities and experiments. ಚಟುವಟಿಕೆ ಮತ್ತು ಪ್ರಯೋಗಗಳ ಮೂಲಕ ನಾವು ಮುಂದುವರಿಯುತ್ತೇವೆ. These are experiences that we hope will not just interacting or exciting, but also serve as a stepping stone to a deeper understanding of the environment we live in and of our place on this planet. ನಾವು ಈ ಪ್ರಯೋಗಗಳನ್ನ ತಿಳುವಳಿಕೆಗಾಗಿ ಮಾಡ್ತೀವಿ,
ಅಂದ್ರ ಸುಮ್ನ ಏನೋ ಒಂದ್ ಮಾಡ್ಬೇಕು ಅಂತಂತಂದು ಮಾಡ್ತಾ ಇಲ್ಲ. ದೀಸ್ ಎಕ್ಸ್ಪೀರಿಯನ್ಸಸ್, ಈ ಅನುಭವಗಳು, that we hope will not just interacting, ಬರೀ ಪರಸ್ಪರ ಒಬ್ಬರಿಗೊಬ್ಬರು ತೊಡಗಿಕೊಳ್ಳುವುದನ್ನ ಅಷ್ಟೇ ಅಲ್ಲ, ಎಕ್ಸೈಟಿಂಗ್ ಕುತೂಹಲವನ್ನ ಮೂಡಿಸುವುದು ಅಷ್ಟೇ ಅಲ್ಲ, ಅದರ ಹೊರತಾಗಿಯೂ ಸ್ಟೆಪ್ಪಿಂಗ್ ಸ್ಟೋನ್, ಮೆಟ್ಟಿಲುಗಳು, ಟು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್, ಒಳಹೊಕ್ಕು ತಿಳಿದುಕೊಳ್ಳುವುದಕ್ಕೆ, ನಮ್ಮ ಪರಿಸರವನ್ನ ಒಳಹೊಕ್ಕು ತಿಳಿದುಕೊಳ್ಳುವುದಕ್ಕೆ ಮೆಟ್ಟಿಲುಗಳಾಗಿವೆ. ಈ ಪುಸ್ತಕ ಮೆಟ್ಟಿಲುಗಳಾಗಿದೆ ಅಂತ ಬುಕ್ಕಿನ ಬಗ್ಗೆ ಹೇಳ್ತಾ ಇದಾರೆ ಅವರು. ಬುಕ್ ಹೆಂಗೈತಿ, ಹೆಂಗ್ ಡಿಸೈನ್ ಮಾಡಿವಿ ಅನ್ನೋದ್ರ ಬಗ್ಗೆ. ಈಗ ನೆಕ್ಸ್ಟ್ ನೋಡೋಣ. ಮತ್ತೇನಪ್ಪಾ ಬರೀ ಬುಕ್ಕಿನ ಬಗ್ಗೆನೇ ಇಷ್ಟ ಹೇಳ್ತಾ ಇಲ್ಲ ಅನ್ಕೋಬೇಡ್ರಿ. ಅವ್ರು ಕೊಟ್ಟಿರೋದು ಅಷ್ಟ್ ಚೆನ್ನಾಗಿ ಕೊಟ್ರು ನೋಡ್ರಿ. ಇಲ್ಲೇ ಈ ಚಿತ್ರ ನೋಡ್ರಿ, ಇದೇನು ವೆಜಿಟೇಬಲ್ಸ್, ಫ್ರೂಟ್ಸ್. ಇದನ್ನ ಸಪರೇಷನ್ ಆಫ್ ಮಟೀರಿಯಲ್, ಸಪರೇಷನ್ ಆಫ್ ಆಬ್ಜೆಕ್ಟ್ಸ್ ಅಂತಾನೆ ಹೇಳ್ತೀವಿ. ವೆಜಿಟೇಬಲ್ಸ್ ಒಂದ್ ಸೈಡ್ ಮಾಡೋದು, ಫ್ರೂಟ್ಸ್ ಅನ್ನ ಒಂದ್ ಸೈಡ್ ಮಾಡೋದು, ಫ್ರೂಟ್ಸ್ ಹಣ್ಣುಗಳನ್ನ ಒಂದ್ ಸೈಡ್ ಮಾಡೋದು, ಸಾರ್ಟಿಂಗ್ ಔಟ್ ಆಫ್ ಆಬ್ಜೆಕ್ಟ್ಸ್, ಸಾರ್ಟಿಂಗ್ ಔಟ್ ಆಫ್ ಮಟೀರಿಯಲ್ಸ್. ವೆಜಿಟೇಬಲ್ಸ್ ಇಲ್ಲಿ ಇವನ್ ಅಂಗೆಗೆ ಒಂದು ಕಲೆ ಆಗಿದೆ, ಅರಿಶಿಣದ ಕಲೆ ನೋಡ್ರಿ. ಹಲ್ದಿ. What happens when we wash haldi stain on our school uniform? ನಮ್ಮ ಅಂಗಿಗೆ ಹತ್ತಿದ ಅರಿಶಿಣದ ಬಣ್ಣವನ್ನ ತೊಳೆದಾಗ ಏನಾಗುತ್ತದೆ ನಮ್ಮ ಅಂಗಿಗೆ ಅಂತಂದ್ರ, ಸ್ಕೂಲ್ ಯೂನಿಫಾರ್ಮ್ಗೆ ಹತ್ತಿದ ಅರಿಶಿಣ ಬಣ್ಣವನ್ನ ತೊಳೆದಾಗ ಏನಾಗುತ್ತಾ, ಅಲ್ಲಿ ಒಂದು ಕಲೆ ಕಾಣುತ್ತಾ. ಇಲ್ಲಿ ನೋಡ್ರಿ ಕಲೆ ಕಾಣ್ತಾ ಇದೆಯಲ್ಲ, ಇದನ್ನ ಯೋಚನೆ ಮಾಡ್ರಿ, ಆ ಕಲೆ ಯಾಕೆ ಕಾಣುತ್ತಾ ಅಂತ. ಇನ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಿ ಅಂತ ಹೇಳ್ತಾರ. as we move on and play with some electric batteries. ನೋಡ್ರಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಏನ, ಎಲೆಕ್ಟ್ರಿಸಿಟಿ ಬರುತ್ತಿಲ್ಲ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ shall then move on and play with some electric batteries. Batteries ಅಂತಂದ್ರ more than 2 cells. Lamp and wire to try to find other kind of properties of materials. Try to find other kinds of properties of materials. Conductor, insulators ಅಂತ ಬರುತ್ತಾ. ಎಲೆಕ್ಟ್ರಿಸಿಟಿ ಒಳಗೆ ಕಂಡಕ್ಟರ್ಸ್ ಅಂದ್ರೆ ಏನು, ಇನ್ಸುಲೇಟರ್ಸ್ ಅಂದ್ರೆ ಏನು, ಸೆಮಿ ಕಂಡಕ್ಟರ್ಸ್ ಅಂದ್ರೆ ಏನು, ಇನ್ಸುಲೇಟರ್ಸ್, ಇದೆಲ್ಲವನ್ನ ಅಧ್ಯಯನವನ್ನು ಮಾಡ್ತೀವಿ. What kind of material do we need to make a lamp glow? We need conductors. Lamp, we need conductors to glow a lamp. This will lead us to classifying material based on their properties. ಅದ ಕಂಡಕ್ಟರ್, ಇನ್ಸುಲೇಟರ್ ಅಂತ ಹೆಂಗ್ ಡಿವೈಡ್ ಮಾಡ್ತೀವಿ. ಆ ಬಲ್ಬ್ ಹತ್ತಂದ್ರ ಕಂಡಕ್ಟರ್ಸ್, ಬಲ್ಬ್ ಹತ್ತೇ ಇದ್ರ ಅಲ್ಲಿ ಒಂದು ಇನ್ಸುಲೇಟರ್ ಐತಿ ಅಂತ, ಈ ತರ ವಾಹಕ ಅವಾಹಕ ಅಂತ. And we will enter the world of materials, metals and non-metals. ಅದ ಹೇಳ್ತಲ್ಲ, ಕಂಡಕ್ಟರ್ಸ್, ನಾನ್ ಇನ್ಸುಲೇಟರ್ಸ್, ಮೆಟಲ್ಸ್, ನಾನ್ ಮೆಟಲ್ಸ್. ಇಲ್ಲೊಂದು ಕಟ್ಗೆ ಇಟ್ರ ನಾನ್ ಮೆಟಲ್ ಅದ. We know from our experience that a torch battery run out eventually and can't be used again. ಬ್ಯಾಟ್ರಿ, ಟಾರ್ಚ್ ಬ್ಯಾಟ್ರಿ ಚಾರ್ಜ್ ಇರುವವರೆಗೆ ಹತ್ತು, ತಾನಂತರ ಯೂಸ್ ಮಾಡಕ್ ಆಗಲ್ಲ. ಯಾಕ, ಮತ್ ಚಾರ್ಜ್ ಮಾಡ್ಬೇಕು ಅಂತ, ಚಾರ್ಜ್ ಖಾಲಿ ಆಗಿರುತ್ತ. We will explore what kind of change happen around us
ಅಂದ್ರ ಚೇಂಜಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಬದಲಾವಣೆಗಳು ಹೇಗಾಗ್ತವೆ ಅನ್ನೋದನ್ನ ನೋಡ್ತೀವಿ. ಸಮ್ ಚೇಂಜಸ್ ಕ್ಯಾನ್ ಬಿ ರಿವರ್ಸ್, ಅದರ್ಸ್ ಕೆನಾಟ್ ಬಿ ರಿವರ್ಸ್. ಫಾರ್ವರ್ಡ್ ರಿಯಾಕ್ಷನ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಬರುತ್ತೆ. ಈಗ ಮಿಲ್ಕ್ ಚೇಂಜಸ್ ಟು ಕರ್ಡ್, ಮಿಲ್ಕ್ ಚೇಂಜಸ್ ಟು ಕರ್ಡ್, changes to curd. ಇದು irreversible reaction, irreversible reaction, irreversible reaction or not reversible reaction. ಇಲ್ಲಿ ನಿಮ್ಗ ಅಷ್ಟಷ್ಟು ದೊಡ್ಡ ದೊಡ್ಡ ವರ್ಡ್ ಏನು ಇಂಟ್ರೊಡ್ಯೂಸ್ ಮಾಡಿಲ್ಲ, 7th ಸ್ಟ್ಯಾಂಡರ್ಡ್ ಅಲ್ಲ, ಸಿಂಪಲ್ ವರ್ಡ್ಸ್ ಅದಾವು. ಇವನ್ನೆಲ್ಲ ನೀವು 9th 10th PUC ಒಳಗೆ ಕಲಿತೀರಿ. 8th 9th ಒಳಗಲ್ಲ, 9th 10th ಫಾರ್ವರ್ಡ್ ರಿಯಾಕ್ಷನ್, ಬ್ಯಾಕ್ವರ್ಡ್ ರಿಯಾಕ್ಷನ್, ರಿವರ್ಸಿಬಲ್, ಇರ್ರಿವರ್ಸಿಬಲ್, ಮತ್ತೆ ಕೆಮಿಕಲ್ ಫಾರ್ಮುಲಾ ಇವನ್ನೆಲ್ಲಾನು ಕಲಿತೀರಿ. ಈಗ ಸ್ವಲ್ಪ ಇಂಟ್ರೊಡಕ್ಷನ್, ಸ್ವಲ್ಪ ವಿಜ್ಞಾನ ಅಂದ್ರೆ ಏನು ಅಂತ. ಮೊದಲು ಪರಿಸರ ಅಧ್ಯಯನ ಓದ್ತಿದ್ರಿ, ಅಂದ್ರೆ ಪರಿಸರ ಅಧ್ಯಯನವನ್ನ ಅಧ್ಯಯನ ಮಾಡಿದ್ರಿ. ಆ ನಂತರ ಸ್ವಲ್ಪ ಕುತೂಹಲ ಮೂಡಿಸಿದ್ರು. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕುತೂಹಲವನ್ನ ಮೂಡಿಸ್ತಾ ಇದ್ದಾರೆ. ರಿವರ್ಸಿಬಲ್, ಇರ್ರಿವರ್ಸಿಬಲ್, ಹಾಲು ಮೊಸರಾಗುವುದು ಇರ್ರಿವರ್ಸಿಬಲ್ ರಿಯಾಕ್ಷನ್, ಅದು ಇರ್ರಿವರ್ಸಿಬಲ್ ಚೇಂಜ್, ಇರ್ರಿವರ್ಸಿಬಲ್ ಚೇಂಜ್. ಅದನ್ನ ಮತ್ತ ಮೊಸರಿನಿಂದ ಹಾಲನ್ನ ಮಾಡಕ್ಕಾಗಲ್ಲ. ಮೊಸರಾಯ್ತಾ ಮುಗೀತ ಅಷ್ಟ. ಈಗ ವಾಟರ್ ಐಸ್ ಆಗತ್ತ, ವಾಟರ್ ಐಸ್ ಆಗತ್ತ. ಐಸ್ ಅನ್ನ ಮತ್ತು ವಾಟರ್ ಮಾಡ್ಬೋದು ನಾವು. ಹೀಟ್ ಮಾಡಿದ ನಂತರ ಇದಕ್ಕ ಕೋಲ್ಡ್ ಮಾಡಿದ್ರ ಕೋಲ್ಡ್ ಆತಂದ್ರ ಐಸ್ ಆಗತ್ತ, ಹೀಟ್ ಮಾಡಿದ್ರ ವಾಟರ್ ಆಗತ್ತ. ಇದು ರಿವರ್ಸಿಬಲ್ ರಿಯಾಕ್ಷನ್, ರಿವರ್ಸಿಬಲ್ ಚೇಂಜ್, ರಿವರ್ಸಿಬಲ್ ರಿಯಾಕ್ಷನ್. ಈ ತರ ನಾಟ್ ರಿವರ್ಸಿಬಲ್ ಅಂದ್ರ ಇದು ಇಂಟ್ರಡಕ್ಷನ್ ಅಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ನೆನಪುಳಿಯುತ್ತಾ ಏನೇನೈತಿ ಅನ್ನೋದನ್ನ ಹೇಳ್ತಾ ಇದೀನಿ. ನೆಕ್ಸ್ಟ್ ನೋಡ್ರಿ, ಬ್ಯಾಟ್ರೀಸ್ ರನ್ ಔಟ್, ಐಸ್ ಮೆಲ್ಟ್ ಇಂಟು ವಾಟರ್. ಇಲ್ಲ ಹೇಳ್ತಾರ ಅವ್ರ, ಐಸ್ ಮೆಲ್ಟ್ಸ್ ಇಂಟು ವಾಟರ್, ಫ್ರೂಟ್ಸ್ ripen, rock break into pebble. What kind of changes are these? Irreversible changes. Some of these happen faster when things are heated. ಹಾಲು ಇದು ಏನು ವಾಟರ್ ಐಸ್ ಅನ್ನ ಹೀಟ್ ಮಾಡಿದಾಗ ವಾಟರ್ ಬಂತಲ್ಲ, ಬೇಗ ಆಗ್ತವೆ, ಒಂದಿಷ್ಟು ಟೈಮ್ ತಗೊಂಡ್ ಆಗ್ತವು. We will look at how heat flows. ನೆಕ್ಸ್ಟ್ ಇನ್ನೊಂದು ಬಂತು ನೋಡ್ರಿ, ಹೀಟ್ ಅನ್ನು ಚಾಪ್ಟರ್ ಇದನ್ನ ಅಧ್ಯಯನ ಮಾಡ್ತೀವಿ. ವಾಟ್ ಈಸ್ ಹೀಟ್, ಟೆಂಪರೇಚರ್, ವಾಟ್ ಈಸ್ ಟೆಂಪರೇಚರ್ ಅನ್ನೋದನ್ನ ಅಧ್ಯಯನ ಮಾಡ್ತೀವಿ. ಹೀಟ್, ಟೆಂಪರೇಚರ್. Whether it is the melting of an ice cube is in a glass or the melting of a glacier. ಎಲ್ಲಿ ನಾವು ಐಸ್ ಯಾವ ತರ ಐಸ್ ಕ್ಯೂಬ್ ಮೆಲ್ಟ್ ಆಗುತ್ತಾ ಅಥವಾ ಸರೋವರದಲ್ಲಿ ಯಾವ ತರ ಮೆಲ್ಟ್ ಆಗುತ್ತಾ ಅನ್ನೋದನ್ನ ನೋಡ್ತೀವಿ. ಅದರ ಪ್ರಾಪರ್ಟೀಸ್ ಅನ್ನ ಅಧ್ಯಯನ ಮಾಡ್ತೀವಿ ಅಂತ. ಇಟ್ ಇವ್ಯಾಪೊರೇಟ್ಸ್, ಆವಿ ಆಗುತ್ತದೆ. ಅಂದ್ರೆ ವಾಟರ್ ಈಸ್ ಅಫ್ಕೋರ್ಸ್ ಎವ್ರಿವೇರ್, ನೀರು ಎಲ್ಲ ಕಡೆ ಇದೆ. ಅಂಡ್ ವಿತ್ ದ ಹೀಟ್ ಫ್ರಮ್ ದ ಸನ್, ಸೂರ್ಯನ ಶಾಖವನ್ನ ಬಳಸಿಕೊಂಡು, ವಿತ್ ದ ಹೀಟ್ ಫ್ರಮ್ ಸನ್, ಸೂರ್ಯನ ಶಾಖವನ್ನು ಬಳಸಿಕೊಂಡು, ಇಟ್ ಇವ್ಯಾಪೊರೇಟ್ಸ್ ಫ್ರಮ್ ದ ಸೀ ಅಂಡ್ ಫಾಲ್ಸ್ ಆಸ್ ಅ ರೇನ್. ಸೂರ್ಯನ ಶಾಖವನ್ನ ಬಳಸಿಕೊಂಡು ಅದು ಆವಿ ಆಗುತ್ತದೆ, ಮತ್ತ ಸೂರ್ಯನ ಶಾಖವನ್ನ ಬಳಸಿಕೊಂಡು ಸಮುದ್ರದ ನೀರು ಆವಿ ಆಗುತ್ತದೆ, ಮತ್ತದು ಮಳೆಯಾಗಿ ಭೂಮಿಗೆ ಬರುತ್ತದೆ. Perhaps trickling down into the ground, ಮತ್ತದು ಭೂಮಿಯ ಒಳಗೆ ಹೋಗುತ್ತದೆ. somewhere ಅಂದ್ರೆ ಎಲ್ಲ ಕಡೆನೂ ನೀರು. ಈ ತರ ನೀರಿನ ಚಕ್ರೀಕರಣ, ಇದು
ವಾಟರ್ ಸೈಕಲ್ ಅಂತ ಹೇಳ್ತಾರ. ಇದನ್ನು ಅಧ್ಯಯನ ಮಾಡ್ತೀವಿ. ಇನ್ನು ಏನ್ ಬಂತೀಗ, ಹೀಟ್ ಬಂತು, ನೆಕ್ಸ್ಟ್ ವಾಟರ್ಗೆ ಬಂತು. ಹೀಟ್ ವಾಟರ್ ಚಾಪ್ಟರ್ ನೋಡ್ರಿ ಇಲ್ಲಿ ಏನೇನು ಇಂಟ್ರೊಡ್ಯೂಸ್ ಮಾಡ್ಯಾರ. However, it is not just changes in materials around us that we changes in materials around us that we see. ನಾವು ಕಾಣುವಂತದ್ದು ಅಷ್ಟೇ ಚೇಂಜ್ ಆಗ್ತಾ ಇಲ್ಲ. ದ ಹಿಡನ್ ಚೇಂಜಸ್ ಇನ್ ವಾಟರ್ that we do not see. ಒಂದಿಷ್ಟು ಬದಲಾವಣೆಗಳು ನಮಗೆ ಕಾಣದಂತೆಯೂ ಆಗುತ್ತವೆ. As we are growing, our bodies are changing as well. ನಾವು ಬೆಳೆದಂತೆ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತವೆ. ಎಸ್ಪೆಷಲಿ ಅರೌಂಡ್ ದ ಮಿಡಲ್ ಸ್ಕೂಲ್ ಇಯರ್ಸ್. ಮಧ್ಯಮ ವಯಸ್ಸಿನಲ್ಲಿ ಬದಲಾವಣೆಗಳು, ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ. ಇಲ್ಲಿ ಬಯಾಲಜಿ ಬಂತು, ಮತ್ತ ಬಾಡಿಗೆ ಸಂಬಂಧಪಟ್ಟಿದ್ದಂದ್ರ ಬಯಾಲಜಿ ನೋಡ್ರಿ. ಬಯಾಲಜಿ, ಸೆಲ್, ಮೈಟೋಕಾಂಡ್ರಿಯಾ, ಸೆಲ್ಯುಲೋಸ್, ಈ ತರ ಎಲ್ಲವೂ ಬಯಾಲಜಿ ಒಳಗೆ ಬರುತ್ತಾ, ಅದನ್ನೇ ಹೇಳ್ತಾ ಇದ್ದಾರೆ. ನಾಟ್ ಜಸ್ಟ್ ಆಸ್ ಅ ಹ್ಯೂಮನ್, ದೇರ್ ಆರ್ ಲೈಫ್ ಪ್ರೋಸೆಸ್ that are essential to all animals for their survival. ಅವು ಬದುಕಬೇಕಂದ್ರ ಇವು ಎಲ್ಲವೂ ಆ ಬದಲಾವಣೆ ಆಗಲೇಬೇಕು. ಟು ಗ್ರೋ, ಬೆಳೆಯಬೇಕಂದ್ರೆ we have to eat. ನ್ಯೂಟ್ರಿಷನ್ ಬಂತು. ಈಟಿಂಗ್ ಅಂದ್ರ ನ್ಯೂಟ್ರಿಷನ್. we have to eat, breathe, ಉಸಿರಾಡಬೇಕು. ಬ್ಲಡ್ ಹ್ಯಾಸ್ ಟು ಸರ್ಕ್ಯುಲೇಟ್, ರಕ್ತದ ಪರಿಚಲನೆ ಆಗಬೇಕು. ದ ನ್ಯೂಟ್ರಿಯನ್ಸ್ ಫ್ರಮ್ ದ ಫುಡ್ ಆಲ್ ಓವರ್ ದ ಬಾಡಿ ಅಂಡ್ ಸೋ ಆನ್. ಪೋಷಕಾಂಶಗಳು ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗಬೇಕು, ಅಥವಾ ದೇಹದ ಎಲ್ಲ ಭಾಗಗಳಿಗೆ ಶಕ್ತಿಯ ಸಂಚಾರವಾಗಬೇಕು. ಎಷ್ಟು ಚೆನ್ನಾಗಿಟ್ರಂದ್ರ ಇವರು ಸ್ವಲ್ಪ ಸ್ವಲ್ಪ ಎಲ್ಲಾ ಚಾಪ್ಟರ್ ಸ್ವಲ್ಪ ಹೇಳಾಕುಂತಾರ ನಿಮ್ಗೆ. ಇಂತ ಓದ್ತೀರಿ ಅಂತ ಅಂದ್ರೆ ನಾನ್ ಸ್ವಲ್ಪ ಡೀಪ್ ಆಗಿ ಹೇಳಾಕುತ್ತೀನಿ, ಇವನ್ ಓದ್ತೀರಿ. ಅಲ್ಲೇ ಡೀಟೇಲ್ ಆಗಿ ಹೋದ್ರಂತ. ಈಗ ಇಂಟ್ರೊಡಕ್ಷನ್ ನಾಗ ಸುಮ್ನ ಒಂದ್ ಲೈನ್ ಹೇಳೋದಕ್ಕಿಂತ ಅದ್ರ ಅರ್ಥ ಹೇಳಿದ್ರೆ ನಿಮ್ಗೆ ಜಾಸ್ತಿ ಪುಸ್ತಕ ಚೆನ್ನಾಗೈತಿ, ನಾನು ಓದ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಬರ್ಲಿ ಅಂತ ಸ್ವಲ್ಪ ಡೀಪ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ರಿ. Long before the age of electric clock and digital watches, early human observed the shadow of an object in the sun and used position of the shadow to tell the time. ಹಿಂದಿನ ಕಾಲದಲ್ಲಿ ಸೂರ್ಯ ಉದಯಿಸಿದ ನಂತರ ಮನುಷ್ಯನ ನೆರಳು, ಮನುಷ್ಯ ಅಥವಾ ಯಾವುದೇ ವಸ್ತುವಿನ ನೆರಳನ್ನ ನೋಡಿ ಟೈಮ್ ಅನ್ನ ಹೇಳ್ತಾ ಇದ್ರು. ಲೈಟ್ ಅಂಡ್ shadows are not just useful for shadow puppets or to tell the time. ಈ ನೆರಳು ಅಂದ್ರ ಬೆಳಕು ಮತ್ತು ನೆರಳು ಸಮಯವನ್ನ ನಿರ್ಧರಿಸಲು ಮಾತ್ರ ಉಪಯೋಗಕಾರಿ ಅಲ್ಲ. ನ್ಯಾಚುರಲಿ ಲೈಟ್ ಹೆಲ್ಪ್ ಅಸ್ ಸಿ, and today we have developed a lot of ways to generate light. ಬರೀ ಟೈಮ್ ಹೇಳಕ್ ಮಾತ್ರ ಬೆಳಕು ಬೇಕಾಗಿಲ್ಲ, ಎಲ್ಲವುಗಳಿಗೂ ಬೆಳಕು ಬಹಳಷ್ಟು ಕೆಲಸಗಳಿಗೆ ಬೇಕು. ಈ ದಿನಮಾನಗಳಲ್ಲಿ ಬೆಳಕನ್ನ ಪಡೆಯಲು ಹಲವಾರು ತಂತ್ರಗಳನ್ನ ಅನುಸರಿಸುತ್ತಿದ್ದೇವೆ. ಸೊ we can read a book at night even when sun doesn't shine. ಸೂರ್ಯ ಇರಲಾರದ ಸಮಯದಲ್ಲಿಯೂ ಸಹ ನಾವು, ಸೂರ್ಯ ಇರಲಾರದ ರಾತ್ರಿ ಸಮಯದಲ್ಲಿಯೂ ಸಹ ನಾವು ಪುಸ್ತಕವನ್ನ ಓದುತ್ತೇವೆ. ಇದು ಹೇಗೆ ಸಾಧ್ಯ? ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಬಟ್ more importantly, asking question about the nature. ನೀವು ನಿಸರ್ಗದ ಬಗ್ಗೆ, ಪರಿಸರದ ಬಗ್ಗೆ
ಪ್ರಶ್ನೆಗಳನ್ನ ಕೇಳುತ್ತೀವಿ. ಬಟರ್ಫ್ಲೈ ಕೊಟ್ರ ನೋಡ್ರಿ, ಪ್ರತಿ ಪುಸ್ತಕದ ಪ್ರತಿ ಪೇಜ್ಗೂ ಬಟರ್ಫ್ಲೈ ಇಟ್ರ. ಈ ಪೇಜ್ ಇಲ್ಲೇ ಐತಿ, ಈ ಪೇಜ್ ಫಸ್ಟ್ ಲಿಂದ ಸ್ಟಾರ್ಟ್ ಮಾಡ್ಯಾರ. ನೆಕ್ಸ್ಟ್ ಯೂನಿವರ್ಸ್ ಬಗ್ಗೆ ಹೇಳ್ತಲ್ಲ, ಯೂನಿವರ್ಸ್ ಬರುತ್ತ ಅಂತ ನೋಡ್ರಿ. ಯೂನಿವರ್ಸ್ ಬಗ್ಗೆ ಹೇಳಕ್ ಕುಂತಾರ. ಯೂನಿವರ್ಸ್ ತುಂಬಾ ಚೆನ್ನಾಗೈತಿ, 8 ಗ್ರಹಗಳ ಬಗ್ಗೆ ಹೇಳೋದು. ಈಗ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ ನೋಡ್ರಿ. ಸೂರ್ಯನ ಸುತ್ತ ಗ್ರಹಗಳ ಚಲನೆ ಇರುತ್ತ. ಮಾರ್ಸ್, ವೇನಸ್, ಮಾರ್ಸ್ ಇರುತ್ತ, ವೇನಸ್, ಅರ್ತ್. ನಮ್ಮಲ್ಲಿ ಅವರಿಗೂ ಅಷ್ಟ ಗೊತ್ತಿರಲಿ ನಿಮ್ಗೆ, ಮುಂದೆ ಹೇಳ್ತೀನಿ. ಅರ್ತ್ 3ನೇ ಗ್ರಹವಾಗಿ ಅರ್ತ್ ಇರ್ತ. ಬುಧ, ಶುಕ್ರ, ಭೂಮಿ, ಪೃಥ್ವಿ ಅಂತ. ವೇನಸ್, ಮಾರ್ಸ್, ವೇನಸ್, ಅರ್ತ್. ಸೂರ್ಯನ ಸುತ್ತ these orbits revolve around the sun. ಯೂನಿವರ್ಸ್ ಹೌದಾ, ವಿಶ್ವವನ್ನ ಅಧ್ಯಯನ ಮಾಡ್ತೀವಿ. While we will perhaps learn about it only later, light and shadows are not just limited to things around us at home. ಬೆಳಕು ಮತ್ತು ಕತ್ತಲು ಬರೀ ಇದಕ್ಕಷ್ಟೇ ಅಲ್ಲ. ಲೈಟ್ ಮೂನ್, ನ್ಯೂ ಮೂನ್ ಡೇ, ಲೈಟ್ ಮೂನ್ ಡೇ, ರೆಡ್ ಮೂನ್ ಡೇ ತರ, ಅಮಾವಾಸ್ಯೆ, ಹುಣ್ಣಿಮೆ, ಇವನ್ನೆಲ್ಲ ಅಧ್ಯಯನ ಮಾಡೋದಕ್ಕ ಬರುತ್ತವೆ. ಇವನ್ ದ ಅರ್ತ್ ಅಂಡ್ ದ ಮೂನ್ ಕ್ಯಾನ್ ಕಾಸ್ಟ್ ಶಾಡೋಸ್. ಭೂಮಿ ಮತ್ತು ಚಂದ್ರ ಅವು ಸಹ ತಮ್ಮ ನೆರಳನ್ನ ಉಂಟು ಮಾಡುತ್ತವೆ. ಲೀಡಿಂಗ್ ಟು ಫ್ಯಾಸಿನೇಟಿಂಗ್ ಫೆನಾಮಿನಾನ್ ಆಫ್ ಎಕ್ಲಿಪ್ಸಸ್. ಗ್ರಹಣ ಅಂತ, ಗ್ರಹಣಗಳು ಸಂಭವಿಸ್ತವೆ. ಅಂಡ್ ಅಫ್ ಕೋರ್ಸ್ ವಿ ಹ್ಯಾವ್ ಡೇ ಅಂಡ್ ನೈಟ್ that depend on receiving a light from the sun. ನೋಡ್ರಿ, ನಮಗ ಹಗಲು ಮತ್ತು ರಾತ್ರಿ, ಡೇ ಅಂಡ್ ನೈಟ್, ಹಗಲು ಮತ್ತು ರಾತ್ರಿ ಸಂಭವಿಸುವುದು ಈ ಕಾರಣಗಳಿಗಾಗಿಯೇ. ನಾವು ಸೂರ್ಯನ ಬೆಳಕನ್ನ ಪಡೆಯುತ್ತೇವಲ್ಲ, ಆ ಕಾರಣಗಳಿಗಾಗಿ. ಈ ಕಾರಣಗಳಿಗಾಗಿ ಅಂದ್ರ ಗ್ರಹಗಳು ಸೂರ್ಯನ ಸುತ್ತ ಚಲಿಸ್ತಾವಲ್ಲ, ಅಂದ್ರ ಒಂದು 6-7 ಕಾರಣಗಳು ಬರ್ತವು. ಅವು ಎಲ್ಲ ಕಾರಣಗಳಿಗಾಗಿ ಹಗಲು ರಾತ್ರಿ ಉಂಟಾಗುತ್ತ. ಮುಂದ ಆ ಚಾಪ್ಟರ್ ನೋಡುವಾಗ, ಇನ್ನು ಡೀಪ್ ಆಗಿ ಯೂನಿವರ್ಸ್ ಅನ್ನು ನೋಡುವಾಗ ನೋಡೋಣ ಅಂತ. ಅವು to understand all of this, we need to know how Earth rotates around its axis. ಇಲ್ಲಿ ನೋಡ್ರಿ, around its axis, how moon goes around the Earth. ಇಲ್ಲಿ ನೋಡ್ರಿ, planets, Earth rotate around its axis. ಭೂಮಿ ತನ್ನ ಸುತ್ತ ಹೇಗೆ ಸುತ್ತುತ್ತದೆ? ಭೂಮಿ ತನ್ನ ಸುತ್ತ ಹೇಗೆ ಸುತ್ತುತ್ತದೆ? ಇದು ತನ್ನ ಸುತ್ತ ಮಾತ್ರ, ಇದು ರೇಡಿಯಸ್ ಅನ್ಕೊಳ್ರಿ. ತನ್ನ ಸುತ್ತ ಹೇಗೆ ಸುತ್ತುತ್ತದೆ? ರೊಟೇಷನ್, ಇದು ರೊಟೇಷನ್ ಅಂತ ಬರುತ್ತಾ, ರೆವಲ್ಯೂಷನ್ ಅಂತ ಬರುತ್ತಾ? ರೊಟೇಷನ್, ರೊಟೇಷನ್ ಹೇಗಾಗುತ್ತದೆ? ನೆಕ್ಸ್ಟ್ ಮೂನ್. ಈಗ ಚಂದಿರ, ಇದನ್ ಚಂದಿರ ಅನ್ಕೊಳ್ರಿ, ಇದು ಮೂನ್ ರಿವಾಲ್ವ್ ಅರೌಂಡ್ ದ ಅರ್ತ್. ಮೂನ್ ಹೇಗೆ ಭೂಮಿಯನ್ನ ಸುತ್ತುತ್ತದೆ? ಇದು ರೆವಲ್ಯೂಷನ್ ಅಂತ ಬರುತ್ತಾ, ರೆವಲ್ಯೂಷನ್, ರೊಟೇಷನ್. ಯೂನಿವರ್ಸ್ ಒಳಗೆ ಅಧ್ಯಯನ ಮಾಡ್ತೀರಿ ಇದನ್ನ. ಅಂಡ್ ಅರ್ತ್ ಅರೌಂಡ್ ದ ಸನ್ and the consequences of these movement on life on our beautiful planet. ಗ್ರಹಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನೋಡ್ತೀವಿ. While all this might have your head spinning, think about it. ಇವನ್ನೆಲ್ಲ ಕೇಳಿ ನಿಮ್ಮ ತಲೆ ಸುತ್ತುತ್ತಿದೆಯಾ? ಇದನ್ನ ಯೋಚಿಸಿ. Is not it amazing that
we human can wonder about the wonderful world we live in. ನಾವು ಅದ್ಭುತಗಳನ್ನ ಸೃಷ್ಟಿ ಮಾಡುವಂತಹ ಮನುಷ್ಯರು ವಾಸ್ತವಾಗಿದ್ದೇವೆ ಇಲ್ಲಿ ಭೂಮಿ ಮೇಲೆ. ಇದು ಆಶ್ಚರ್ಯಕರ ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಟಿಂಡಲ್ ಎಫೆಕ್ಟ್ ಯಾವುದೇ ಎಲ್ಲ ಬರುತ್ತಾ, ಅದು ಹೈಯರ್ ಕ್ಲಾಸ್ ನೇ ಬರುತ್ತಾ. ಇಲ್ಲಿ ಇಂಟ್ರೊಡಕ್ಷನ್ ಇಲ್ಲೇ ಇದನ್ನ ಬಿಡ್ತಾ ಇದ್ದಾರೆ, ಲೇಸರ್ ಅನ್ನ. ಲೇಸರ್ ಲೈಟ್ ಆಂಪ್ಲಿಟ್ಯೂಡ್ ಅದನ್ನ ಬಿಟ್ಟು ಅಧ್ಯಯನ ಮಾಡ್ತಾ ಇದ್ದಾರೆ ನೋಡಿ. In this chapter, in the chapter that follow, you will also make a simple observations and do fun experiments. ಸಾಮಾನ್ಯ ಸಂಗತಿಗಳನ್ನ ಗಮನಿಸಿ ಒಂದಿಷ್ಟು ಕುತೂಹಲ ಆನಂದದಾಯಕ ಪ್ರಯೋಗಗಳನ್ನ ಮಾಡಿ and dive into topic that need a careful thinking. Each chapter build on what you already know. ಅಂದ್ರ ಪ್ರತಿ ಅಧ್ಯಾಯವನ್ನ ನಿಮಗೇನು ಗೊತ್ತಿದೆ ಅದರ ಮೇಲೆ ನಿರ್ಮಾಣ ಮಾಡಿದ್ದಾರೆ. ಈ ಬುಕ್ ಹೆಂಗೈತಿ ಅನ್ನೋದ್ರನ್ನ ಎಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾ ಇದಾರೆ ನೋಡ್ರಿ. ಚೆನ್ನಾಗೇ ಐತಿ ಬುಕ್, ಭಾರಿ ಚೆನ್ನಾಗೈತಿ. Build on what you already know and encourages you to ask question, explore, do hands-on experiment. ಅಂದ್ರೆ ನೀವು ಪ್ರಯೋಗಗಳನ್ನ ಮಾಡುವುದು, ಚಟುವಟಿಕೆಯನ್ನ ಮಾಡುವುದು. ಅಂಡ್ ಥಿಂಕ್ ಲೈಕ್ ಅ ಸೈಂಟಿಸ್ಟ್, ನೀವು ವಿಜ್ಞಾನಿಯಂತೆ ಯೋಚಿಸುವಂತೆ ಮಾಡುತ್ತದೆ. as you will find out even those experiments that seem to confirm what we think will happen. ನಾವು ಯೋಚಿಸಿದ್ದನ್ನ ಆ ಪ್ರಯೋಗಗಳು ನಿರ್ಧರಿಸುತ್ತವೆ, ನಿರ್ದಿಷ್ಟಪಡಿಸುತ್ತವೆ ಅಥವಾ ಸಹಾಯಕವ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತವೆ. might lead to some additional questions that might need more experiment and more questions. ಇಲ್ಲೇ happy exploring. In school or during test, you are usually given a question and expected to find the answer. ನಿಮ್ಮ ಶಾಲೆಯಲ್ಲಿ ಪ್ರಶ್ನೆಗಳನ್ನ ಕೊಟ್ಟು ಆನ್ಸರ್ನ ಬರೀರಿ ಅಂತ ಕೇಳಬಹುದು. ಬಟ್ ಲೆಟ್ us turn that around to think like a scientist. It is equally important to ask interesting questions. ವಿಜ್ಞಾನಿಯಂತೆ ಕುತೂಹಲ ಇಷ್ಟದಾಯಕ ಕ್ವಶನ್ಗಳನ್ನ ಕೇಳುವುದು. ಗ್ರೇಟ್ ಸೈಂಟಿಸ್ಟ್ ಡೋಂಟ್ ಜಸ್ಟ್ ಆನ್ಸರ್ ಕ್ವಶನ್ಸ್. ಅದ್ಭುತ ವಿಜ್ಞಾನಿಗಳು ಬರೀ ಉತ್ತರವನ್ನ ಮಾತ್ರ ಹೇಳುವುದಿಲ್ಲ, ಪ್ರಶ್ನೆಗಳಿಗೆ ಉತ್ತರವನ್ನು ಮಾತ್ರ ಹೇಳುವುದಿಲ್ಲ. ದೇ ಆಸ್ಕ್ ಅಮೇಜಿಂಗ್ ಒನ್ಸ್. ಅವರು ಅದ್ಭುತ ಪ್ರಶ್ನೆಗಳನ್ನ ಕೇಳುತ್ತಾರೆ. ರಿಮೆಂಬರ್ ಲಾಸ್ಟ್ ಇಯರ್ ವಿ ಹ್ಯಾವ್ ಸೇಡ್ ಟು ಬಿ ಅ ವೈಸ್ ಪರ್ಸನ್. ನೀವು ಬುದ್ಧಿವಂತರಾಗಿ, ಯು ಮಸ್ಟ್ ಬಿ ವೈಸ್ ಪರ್ಸನ್. ಏಕೆ ಎಂದು ಪ್ರಶ್ನಿಸುವ ವ್ಯಕ್ತಿಯಾಗಿ ಅಂತ ಹೇಳಿದ್ರು 6ನೇ ತರಗತಿಯೊಳಗೆ ಅಧ್ಯಯನ ಮಾಡಿದಾಗ. ಇಲ್ಲೇ ನಿಮಗೂ ಒಂದಿಷ್ಟು ಕ್ವಶನ್ಗಳನ್ನ ಕೊಟ್ರ, ಅದಕ್ಕೆ ನೀವು ಉತ್ತರನ ಕೊಟ್ಬಿಟ್ರ. ಅವರು ಆನ್ಸರ್ಸ್ ಅನ್ನ ಕೊಟ್ರ, ಕ್ವಶನ್ ಫ್ರೇಮ್ ಮಾಡ್ಬೇಕು ಅಂತ ಕೇಳ್ತಾ ಇದಾರೆ ನೋಡ್ರಿ. ಲುಕ್ ಅಟ್ ದ ಆನ್ಸರ್ ಬಿಲೋ. ಆನ್ಸರ್ ಅನ್ನ ಕೊಟ್ರ. Your task is to come up with a curious, creative and fun question. ನಿಮಗೆ ಒಂದು ಟಾಸ್ಕ್ ಅನ್ನ ಕೊಡ್ತಿದ್ದಾರೆ, ನಿಮ್ಗೆ ಒಂದು ಸವಾಲನ್ನ ಹಾಕ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಕ್ವಶನ್ ಅನ್ನ, ಸೃಜನಾತ್ಮಕ ಪ್ರಶ್ನೆಗಳನ್ನ ಕೇಳಲು ಉತ್ತರ ಅವರು ಕೊಟ್ಬಿಟ್ರ. ಸೃಜನಾತ್ಮಕ ಪ್ರಶ್ನೆಯನ್ನು ಕೇಳ್ರಿ ಅಂತ ಹೇಳ್ಯಾರ. that could lead to these answers. ನಿಮ್ಮ ಪ್ರಶ್ನೆಗಳು ಈ ಉತ್ತರ ಬರುವ ತರ ಇರಬೇಕು, ಅವರ ಕೊಟ್ಟ ಉತ್ತರ ಬರುವ ತರ ಇರಬೇಕು. there are never any wrong questions. ಯಾವುದೇ ಪ್ರಶ್ನೆ ತಪ್ಪಲ್ಲ. so let your imagination run wild. ನಿಮ್ಮ ಕಲ್ಪನಾ ಶಕ್ತಿಯನ್ನ ಹರಡಿಸಿ. such exercises might not be very familiar. ಇಂತಹ ಪ್ರಯೋಗಗಳು, ಇಂತಹ ಪ್ರಶ್ನೆಗಳು, ಇಂತಹ ಅಭ್ಯಾಸ ಎಲ್ಲರಿಗೂ ಬಹಳಷ್ಟು ಫ್ಯಾಮಿಲಿಯರ್ ಆಗಿಲ್ಲ. ಹಿಯರ್ ಈಸ್ ಎಕ್ಸಾಂಪಲ್ ಟು ಹೆಲ್ಪ್ ಯು. ಇಲ್ಲೇ ಸ್ವಲ್ಪ ನಿಮ್ಗ ಉದಾಹರಣೆ ಹಾಕಿ ಕೊಟ್ರ. ಸಪೋಸ್
Suppose the answer was just make it half. ಈಗ ಆನ್ಸರ್ ಜಸ್ಟ್ ಮೇಕ್ ಇಟ್ ಹಾಫ್ ಅಂತ ಹೇಳಿದ್ರು. ವಾಟ್ ಆಲ್ ಕುಡ್ ಬಿ ರೆಸ್ಪಾನ್ಸ್ ಟು? ನಿಮ್ಮ ಉತ್ತರವೇನು? ಜಸ್ಟ್ ಕುಡ್ ಬಿ ಅ ಹಾಫ್ ಅನ್ನೋದು ಆನ್ಸರ್ ಆಗಿತ್ತು. ಇದಕ್ಕ ನೀವು ಏನಂತ ಪ್ರಶ್ನೆಯನ್ನ ಮಾಡ್ತೀರಿ? ಕೇಕ್. ಅವರ್ ಡ್ಯಾಡ್ ಗಿವನ್ ಮೀ ಅ ಕೇಕ್. ಐ ಟೋಲ್ಡ್ ಹಿಮ್ ಜಸ್ಟ್ ಕುಡ್ ಬಿ ಹಾಫ್ ಅಂತ ಹೇಳಿದ್ವಿ. ಅವ್ರು ಫುಲ್ ಕೇಕ್ ಕೊಟ್ರು, ನಾನು ಅರ್ಧವನ್ನ ಕೊಡಿ ಅಂತ ಕೇಳ್ಕೊಂಡೆ ಅಂತ ಹೇಳ್ಬೋದು. ಬಟ್ ಆಲ್ ಕುಡ್ ಬಿ ದಿಸ್ ಬಿ ಅ ರೆಸ್ಪಾನ್ಸ್ ಟು ಕ್ವಶನ್ ಅನ್ನ ಆ ತರ ಕೇಳ್ಬೋದು. ವೆಲ್, ಇಟ್ ಕುಡ್ ಬಿ ಅ ರೇಂಜ್ ಫ್ರಮ್ ಹೌ ಡು ವಿ ಎನ್ಶೋರ್ ಗೆಟಿಂಗ್ ಈಕ್ವಲ್ ಶೇರ್ಸ್ ಆಫ್ ಕೇಕ್. ನೋಡ್ರಿ, ನಾನು ಹೇಳಿದ್ನಲ್ಲ ಆ ತರ. ಟು ಮೈ ಈಸಿ ಈಸ್ ಟೂ ಲಾಂಗ್ ಆರ್ ಐ ಕಾಂಟ್ ಫಿಟ್ ದಿಸ್ ಇನ್ ದ ಎನ್ವಲಪ್. ಒಂದು ಲೆಟರ್ ಅನ್ನ ಕವರ್ ನಲ್ಲಿ ಹಾಕಕ್ ಆಗ್ತಿಲ್ಲ, ಜಸ್ಟ್ ಕುಡ್ ಬಿ ಹಾಫ್, ಅದನ್ನ ಅರ್ಧವನ್ನಾಗಿ ಮಾಡಿ ಅಂತಾನೆ ಹೇಳ್ಬೋದು. ಅರ್ಧವನ್ನಾಗಿ ಅಂದ್ರೆ ಅರ್ಧ ಮಡಿಸ್ರಿ ಅಂತ. ಆರ್ ಇವನ್ ಐ ಕಾಂಟ್ ಡ್ಯಾನ್ಸ್ ಟು ಸಚ್ ಅ ಲಾಂಗ್ ಸಾಂಗ್. ಅಂದ್ರೆ ನನಗೆ ಆ ಹಾಡಿಗೆ, ಅಷ್ಟು ದೊಡ್ಡ ಹಾಡಿಗೆ ನೃತ್ಯವನ್ನ ಮಾಡಲಾಗುತ್ತಿಲ್ಲ. ಅದಕ್ಕೆ ಜಸ್ಟ್ ಕುಡ್ ಬಿ ಹಾಫ್ ಅಂತ ಪ್ರಶ್ನೆಯನ್ನ ಉತ್ತರವನ್ನ ಕೊಡಬಹುದು. ಆಲ್ ವೆರಿ ಡಿಫ್ರೆಂಟ್. ನೋಡ್ರಿ, ಆ ಕೇಕ್ ಅನ್ನ ಅರ್ಧ ಮಾಡ್ರಿ ಅಂತ ಹೇಳೋದು, ಅಥವಾ ನಾನ್ ಡಾನ್ಸ್ ಮಾಡ್ಬೇಕು, ಸಾಂಗ್ ಅನ್ನ ಅರ್ಧ ಮಾಡ್ರಿ ಅಂತ ಹೇಳೋದು, ಈ ತರದ ಪ್ರಶ್ನೆಗಳು, ಉತ್ತರಗಳು ಬರೋದು ಜಸ್ಟ್ ಕುಡ್ ಬಿ ಹಾಫ್. ವೆರಿ ಡಿಫ್ರೆಂಟ್. ಒಬ್ಬರ ಉತ್ತರ ಭಿನ್ನವಾಗಿದೆ. ಈ ತರ ನೀವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಉತ್ತರಗಳನ್ನು ಕೊಟ್ಬಿಟ್ರ. ಜಸ್ಟ್ ಆಡ್ ಸಮ್ ಮಿಲ್ಕ್. ಈಗ ಪ್ರಶ್ನೆ ಏನ್ ಕೇಳ್ಬೋದು? ಹೌ ಈಸ್ ದ ಟೀ? ಹೌ ಈಸ್ ದ ಟೀ? ಟೀ ಹೇಗಿದೆ? ಇದು ಪ್ರಶ್ನೆ. ಈ ತರ ಒಂದನೇದಕ್ಕ ಜಸ್ಟ್ ಆಡ್ ಸಮ್ ಮಿಲ್ಕ್, ಚೆನ್ನಾಗಿದೆ, ಸ್ವಲ್ಪ ಹಾಲನ್ನ ಹಾಕಿ, ಇದು ಉತ್ತರ. ಇದು ಒಂದನೇದಕ್ಕ ನಾನ್ ಹಂಗ ಸುಮ್ಮನೆ ಕೊಟ್ಟಿದ್ದೀನಿ. ಇದೇ ತರ ನೀವು ಬೇಕಾದಷ್ಟು ಮಾಡ್ಬೋದು, ಸರಿನಾ? ಎರಡನೇದ್ ನೋಡನ್ರಿ. ಬಿಕಾಸ್ ದ ಕ್ಯಾಟ್ಸ್ ಟೀತ್ ವೇರ್ ಕ್ರೂಕ್ಡ್. ಬಿಕಾಸ್ ದ ಕ್ಯಾಟ್ ಟೀತ್ ವೇರ್ ಕ್ರೂಕ್ಡ್. ಏನಂತ ಅಂದ್ರ, ಏಕೆಂದರೆ ಬೆಕ್ಕಿನ ಹಲ್ಲುಗಳು ವಕ್ರವಾಗಿವೆ. ಬೆಕ್ಕಿನ ಹಲ್ಲುಗಳು ವಕ್ರವಾಗಿದೆ ಅಂತ ಹೇಳ್ಬೋದು ಇದಕ್ಕ. ಏಕೆಂದರೆ ಬೆಕ್ಕಿನ ಹಲ್ಲುಗಳು ವಕ್ರವಾಗಿದೆ. ವಾಟ್ ಹ್ಯಾಪನ್ ಟು ಯು? ವಾಟ್ ಹ್ಯಾಪನ್? ಕ್ವಶನ್ ಏನ್ ಮಾಡ್ಬೋದು? ವಾಟ್ ಹ್ಯಾಪನ್ ಟು ಯು? ವಾಟ್ ಹ್ಯಾಪನ್ ಟು ಯು? ನಿನಗೇನಾಗಿದೆ? ಮೊದಲಿಗೆ why this mark? Why this mark on your skin? ಈ ತರಹ ಪ್ರಶ್ನೆಗಳನ್ನ ಮಾಡಬಹುದು ನೀವು. why this mark on your skin? ಈ ತರಹದ ಕಲೆ ನಿನ್ನ ಗರ್ಭದ ಮೇಲೆ ಏಕ್ ಆಗಿದೆ ಅಂತ. ನೆಕ್ಸ್ಟ್, ಬಿಕಾಸ್ ದ ಕ್ಯಾಟ್ಸ್ ಟೀತ್ ಕ್ರೂಕ್ಡ್. ನೆಕ್ಸ್ಟ್, ಮೂರನೇದಕ್ಕೆ ಹೇಳ್ತು ಇಲ್ಲಿ, ಡೋಂಟ್ ಬಿ ಪ್ಯಾನಿಕ್, ಐ ಹ್ಯಾವ್ ಅ ಟವಲ್. ಐ ಹ್ಯಾವ್ ಮೈ ಟವಲ್. ಗಾಬರಿ ಆಗಬೇಡಿ, ನನ್ನ ಹತ್ತಿರ ವಸ್ತ್ರವಿದೆ, ಕರವಸ್ತ್ರವಿದೆ ಅಥವಾ ಟವಲ್ ಇದೆ. ಅದಕ್ಕೇನಂತೀರಿ? ಟವಲ್ಗೆ ಟವಲ್ ಇದೆ ಅಂತಾನ ಅನ್ಕೊಳ್ಳಿ. ಅದಕ್ಕೆ ಉತ್ತರ ಕೊಟ್ಬಿಟ್ರ ಪ್ರಶ್ನೆಯನ್ನು ಏನ್ ಮಾಡ್ತೀರಿ? ಮಾಡ್ರಿ. 42 ಅನ್ನೋದು ಕೊಟ್ರ ಇದಕ್ಕ ಯೂನಿಟ್ ಡಿಜಿಟ್ ಈಸ್ 2. ಯೂನಿಟ್ ಡಿಜಿಟ್ ಈಸ್ 2. 10 ಡಿಜಿಟ್ ಈಸ್ ಇಟ್ಸ್ ಡಬಲ್. ವಾಟ್ ಈಸ್ ದ ನಂಬರ್ ಅಂತ ಕೇಳ್ಬೋದು.
unit digit is 2. What is unit digit is 2 and 10 place unit digit is 2 and 10 place is its double. What is the number? What is the number we can get? ಈ ತರ ಪ್ರಶ್ನೆಯನ್ನ ಮಾಡಬಹುದು. ಅಂದ್ರೆ ಇದೇ ತರ ಮಾಡ್ಬೇಕಂತ ಏನಿಲ್ಲ, ಇನ್ನು ಹಲವು ಬಗೆಯಲ್ಲಿ ಮಾಡಬಹುದು. ನೀವು ಒಂದಿಷ್ಟು ಬಗೆಯಲ್ಲಿ ಈ ತರ ಪ್ರಶ್ನೆಯನ್ನ ಮಾಡಬಹುದು. ಅದನ್ನ ಇದು ಡೋಂಟ್ ಬಿ ಪ್ಯಾನಿಕ್, ಐ ಹ್ಯಾವ್ ಮೈ ಟವಲ್ ಅಂತಂದಿದ್ದು ಒಂದಿಷ್ಟು ಸ್ಟ್ರೈಕ್ ಔಟ್ ಬರ್ತಾವ, ಹಂಗಾಗಿ ಹೇಳಿಲ್ಲ. ನೀವು ಟ್ರೈ ಮಾಡಿ ಅದಕ್ಕ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ ನೋಡೋಣ. ನೆಕ್ಸ್ಟ್ ವಿಡಿಯೋ ಚಾಪ್ಟರ್ 2 ಎಕ್ಸ್ಪ್ಲೋರಿಂಗ್ ಸಬ್ಸ್ಟೆನ್ಸಸ್ ಆಸಿಡಿಕ್ ಬೇಸಿಕ್ ನ್ಯೂಟ್ರಲ್. ತುಂಬಾ ಚೆನ್ನಾಗೈತಿ ಇದು ಪಾಠ, ಇದ್ರ ಬಗ್ಗೆ ನೋಡೋಣ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀವಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.